ಎಸ್ಎಸ್ಎಲ್ಸಿ ಪರೀಕ್ಷೆ ಪಾಸ್ ರೂಲ್ಸ್ ಬದಲಾವಣೆ ಮಾಡಿದ್ದು ಇನ್ಮುಂದೆ ಎಸ್ಎಸ್ಎಲ್ಸಿ ಉತ್ತೀರ್ಣಕ್ಕೆ ಶೇಕಡ 33ರಷ್ಟು ಅಂಕ ಸಾಕು. 33ರಷ್ಟು ಅಂಕ ಪಡೆದ್ರೆ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪಾಸ್ ಆಗಲಿದ್ದು ಉತ್ತೀರ್ಣ ಅಂಕ ಶೇಕಡ 35ರಷ್ಟು ಬದಲು ಈಗ 33ಕ್ಕೆ ಸರ್ಕಾರ ಇಳಿಸಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಪಾಸ್ ರೂಲ್ಸ್ ಬದಲಾವಣೆ ಮಾಡಲಾಗಿದ್ದು ಇನ್ಮುಂದೆ ಎಸ್ಎಸ್ಎಲ್ಸಿ ಉತ್ತೀರ್ಣಕ್ಕೆ ಅಂದ್ರೆ ಪಾಸ್ ಆಗೋದಕ್ಕೆ ಶೇಕಡ 33ರಷ್ಟು ಅಂಕ ಪಡೆದ್ರೆ ಸಾಕು. ಇಷ್ಟು ವರ್ಷಗಳ ಕಾಲ ಮಿನಿಮಮ್ 35 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕಿತ್ತು. ಆದ್ರೆ ಇನ್ಮುಂದೆ 33 ಅಂಕ ಪಡೆದ್ರೆ ಎಸ್ಎಸ್ಎಲ್ಸಿ ಪಾಸ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಏಕಾಏಕಿ ಈ ನಿರ್ಧಾರ ಯಾಕೆ ಅಂತ? ದಿವ್ಯಾ, ಈ ಒಂದು ನಿರ್ಧಾರ ಏಕಾಏಕಿ ತೆಗೆದುಕೊಂಡಿದ್ದಂತದ್ದಲ್ಲ. ಈಗಾಗಲೇ ಕೇಂದ್ರೀಯ ವಿದ್ಯೆ ಅಂದ್ರೆ ಕೆವಿ ಸ್ಕೂಲ್ಗಳಾಗಿರ್ಬಹುದು, ಸಿಬಿಎಸ್ಇ ಬೋರ್ಡ್ಗಳಾಗಿರ್ಬಹುದು, ಈಗಾಗಲೇ 33% ಏನು ಪಾಸಿಂಗ್ ಮಾರ್ಕ್ಸ್ ಅನ್ನ ಇಡಲಾಗಿದೆ. ನಮ್ಮ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಹೀಗಾಗಿ ರಾಜ್ಯ ಸರ್ಕಾರ ಈಗ ಮಹತ್ವದ ಬದಲಾವಣೆಯನ್ನು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈಗ ಇರುವಂತಹ 35% ಪಾಸಿಂಗ್ ಪರ್ಸೆಂಟ್ ಏನಿದೆ, ಇಂಟರ್ನಲ್ ಅಸೆಸ್ಮೆಂಟ್ ಮತ್ತೆ ಬಾಹ್ಯ ಅಂಕಗಳು ಸೇರಿ ಆ 33% ಅನ್ನ ಪಡೆದಂತ ವಿದ್ಯಾರ್ಥಿಗಳು ಇನ್ ಮುಂದೆ ಪಾಸ್ ಆಗ್ತಾರೆ ಅಂತ. ಇಷ್ಟು ದಿನ ಇಂಟರ್ನಲ್ ಅಸೆಸ್ಮೆಂಟ್ ಅಲ್ಲಿ 7 ಅಂಕ ಮಾತ್ರ ಕನ್ಸಿಡರ್ ಮಾಡಲಾಗ್ತಿತ್ತು. ಈಗ ಹೊಸ ನಿಯಮದ ಪ್ರಕಾರ ಇಂಟರ್ನಲ್ ಅಸೆಸ್ಮೆಂಟ್ ಗೆ 20ಕ್ಕೆ 20 ಅಂಕಗಳನ್ನ ಪರಿಗಣನೆ ಮಾಡಲಾಗುತ್ತೆ. ರೈಟಿಂಗ್ ಅಲ್ಲಿ ಏನಿರುತ್ತೆ, ಮಕ್ಕಳು 13 ತಗೊಂಡ್ರೆ ಸಾಕು. ಒಟ್ಟಾರೆಯಾಗಿ 33% ಪಾಸಿಂಗ್ ಅಂಕವನ್ನ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಈಗ ಕರಡನ್ನ ಸರ್ಕಾರ ಹೊರಡಿಸಿದೆ. 15 ದಿನಗಳಲ್ಲಿ ಯಾರಾದ್ರೂ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಅದಾದ ನಂತರ ಸರ್ಕಾರ ಆಕ್ಷೇಪಣೆಗಳನ್ನ ಪರಿಶೀಲನೆ ಮಾಡಿ ಅಧಿಕೃತವಾಗಿ ಈ ವರ್ಷದಿಂದನೇ 33% ಪಾಸಿಂಗ್ ಅಂಕವನ್ನ ತರುವಂತಹ ಸಾಧ್ಯತೆ ಇರುವಂತಹದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗಾಗಿ.